ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಫ್ರೆಂಡ್ ನಮ್ಮ ರೂಮ್ ಹತ್ರ ಬೈಕ್ ಬಿಟ್ಟು ಅವ್ನು ಊರಿಗೆ ಹೋಗಿದ್ದ. ಸೊ ನಾನು ಕೀಸ್ಕೊಂಡು ಒಂದು ರೈಡ್ ಹೋಗೋಣ ಅಂತ ಈವ್ನಿಂಗ್ ಒಂದು ರೈಡ್ ಹೋದೆ. ವಿಪರೀತ ಚಳಿ ಇತ್ತು. ಸೊ ಹಂಗಾಗಿ ಆಗಲಿ ಚಳಿಲೇ ಒಂದು ಚಿಲ್ಲಿಂಗ್ ರೈಡ್ ಇರುತ್ತಂತ ಹೋದೆ. ಯೂಶ್ವಲಿ ನನಗೆ ಬೈಕ್ಸ್ మీద ಅಷ್ಟೊಂದೇ ನನಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಬೈಕು ನಾನು ಹೊಡೆದಿದ್ದೀನಿ, ಇದಕ್ಕಿಂತ ಮುಂಚೆ ನಾನು ಬುಲೆಟ್ ಬೈಕ್ ರೈಡ್ ಮಾಡಿದ್ದೀನಿ. ಬಟ್ ಈ ಬೈಕ್ ಹೊಡೆದ್ಮೇಲೆ ನನಗೂ ಒಂದು ಬೈಕ್ ತೊಗೋಬೇಕಂತ ತುಂಬ ಆಸೆ ಆಯಿತು. ಹಂಗೆ ದಾರಿಲಿ ಹೋಗ್ತಾ ಹೋಗ್ತಾ ಒಂದು ಟೆಂಪಲ್ ಕಾಣಿತು. ಆ ಟೆಂಪಲ್ ನೇಮು ರಕ್ತ ಕಾಟೇರಮ್ಮ ಅಂತೆ. ಆ ದೇವ್ರು ನೋಡಿ ನಾನು ತುಂಬ ಭಯ ಅನಿಸ್ಬಿಟ್ಟು, ಸೊ ಹಂಗೆ ಒಂದು ನಮಸ್ಕಾರ ಮಾಡಿ ಬಂದುಬಿಟ್ಟೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಯಾವಾಗ ಬಿಸಿಲಿರುತ್ತೆ, ಯಾವಾಗ ಚಳಿ ಇರುತ್ತೆ, ಯಾವಾಗ ಮಳೆ ಬರುತ್ತೆ ಗೊತ್ತಾಗ್ತಿಲ್ಲ. ಈವನ್ ಜಾನ್ವರಿಯಲ್ಲಿ ಕೂಡ ನಮಗೆ ಚಳಿ ಆಗ್ತಿದೆ ಜಾಸ್ತಿ, ಪ್ಲಸ್ ಮಳೆನೂ ಬರ್ತಿದೆ. ಅದು ಯಾಕೆ ಹಂಗೆ ಆಗುತ್ತೋ ಏನೋ ಗೊತ್ತಿಲ್ಲ. ಹಾಗೆ ದಾರಿ ಬರ್ತಾ ಬರ್ತಾ ಒಂದು ಮೇಕೆ ಒಂದು ಪಾಪು ಹಾಕಿತ್ತು ಅನಿಸುತ್ತೆ. ಅದನ್ನ ಅವಣ್ಣ ಕೈ ಹಿಡ್ಕೊಂಡಿದ್ದ. ಸೊ ಈ ಸೀನ್ರಿ ನನಗೆ ಎಂಜಾಯ್ ಮಾಡ್ಕೊಂತ ನಾನು ಮುಂದೆ ಬಂದೆ. ಇನ್ನೇನು ಮಳೆ ಬರ್ತಿತ್ತಲ್ಲ, ಸುಮ್ಮನೆ ಏನು ಮಾಡಲಿ ಅಲ್ಲಿ ಇದ್ಕೊಂಡು ಅಂತೇಳಿ ಬಂದುಬಿಟ್ಟೆ. ಹಾಗೆ ವಾಪಸ್ ಬರ್ತಾ ಬರ್ತಾ ಅಲ್ಲೊಂದು ನಾನು ಬೋರ್ಡ್ ನೋಡಿದೆ. ಅಲ್ಲೊಂದು ನಿಯರ್ ಬೈ ಲೇಕ್ ಇತ್ತಂತ ಬೋರ್ಡ್ ಇತ್ತು. ಸೊ ಹಂಗಾಗಿ ನಾನು ಅಲ್ಲಿಗೆ ಹೋದೆ. ಇದು ವ್ಯೂ ನೋಡ್ರಿ ತುಂಬ ಚೆನ್ನಾಗಿದೆ. Where the shadows play, the wind hums songs at the break of day, whispering pines, secrets untold, carrying tales only the forest holds. Moonlight spills the velvet dark, patterns leaving its mark. The roots stretch deep, the earth's gentle sigh, a lullaby sung to the open sky. Oh, whispering. ಸೊ ಲೇಕ್ ವ್ಯೂ ಮುಗಿಸ್ಕೊಂಡು ನಾನು ವಾಪಸ್ ಬಂದೆ. ಬಿಕಾಸ್ ಆಲ್ರೆಡಿ ಫುಲ್ ಚಳಿ ಜಾಸ್ತಿ ಆಗಿತ್ತು. ಸಣ್ಣಗೆ ಮಳೆ ಕೂಡ ಬರ್ತಾಯಿತ್ತು. ಯಾವಾಗ ಮಳೆ ಬರುತ್ತಂತೂ ಗೊತ್ತಾಗಲ್ಲ, ಜಾಸ್ತಿ ಆದ್ರೆ ಕಷ್ಟ ಅಂತ ನಾನು ಬೈಕ್ ಹಾಕೊಂಡು ಮನೆಗೆ ವಾಪಸ್ ಬಂದೆ. ಅಷ್ಟು ಚಿಲ್ಲಿಂಗ್ ರೈಡಲ್ಲಿ ಹೋಗಿ ಬಂದಾದಮೇಲೆ ಒಂದು ಟೀ ಬೇಕನ್ಸುತ್ತೆ. ಸೊ ಬಂದ ತಕ್ಷಣ ಒಂದು ಟೀ ಬ್ಯಾಟಿಂಗ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ಪಾರ್ಕಿಗೆ ಹೋದೆ. ಪಾರ್ಕಲ್ಲಿ ಒಂದು 2-3 ಕಿಲೋಮೀಟರ್ಸ್ ವಾಕಿಂಗ್ ಮಾಡಿ ನಾನು ಮನೆಗೆ ಬಂದೆ. ಸೊ ಇಷ್ಟ ಆಗಿದ್ದು ಇವತ್ತಿನ ವ್ಲಾಗು. ಹ್ಯಾವ್ ಎ ನೈಸ್ ಡೇ. ಬಾಯ್.